ಚನ್ನಗಿರಿಯ ಹೃದಯ ಭಾಗದಲ್ಲಿರುವ 1966ರಲ್ಲಿ ಸ್ಥಾಪನೆಗೊಂಡ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷ ಸುಮಾರು 100 ರಿಂದ 500 ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಾರೆ. ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಕೂಡ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ ಇದೇ ಮಾರ್ಚ್ 14ರಂದು ಶಾಲೆಯ ಮುಖ್ಯ ಶಿಕ್ಷಕರು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಅಂತ ದ್ವಾರಬಾಗಿಲು ಮತ್ತು ಶಾಲಾ ಕಚೇರಿಯ ನಾಮಫಲಕ ಬರೆಸಿದ್ದು ಈ ಬಗ್ಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆಯಾಗುತ್ತಿದ್ದು ದಿಢೀರ್ ಬದಲಾವಣೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಬಾಲಿಕಾ ಎಂಬ ಗೌರವ ಸಂಬೋಧನೆಯ ಬದಲಿಗೆ ಬಾಲಕಿಯರ ಎಂಬ ಸಂಕೋಚ ಪದ ಬಳಸಿ ಮುಜುಗರ ತಂದಿದ್ದಾರೆ. ಇದು ಸರ್ಕಾರಿ ಶಾಲೆಯಾಗಿದ್ದು ಸರ್ಕಾರ ಪದದ ಬದಲಿಗೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಅಂತ ಬಳಸಿ ಸರ್ಕಾರ ಪದಕ್ಕೆ ಪದಚ್ಯುತಿ ತಂದಿದ್ದಾರೆ. 1966ರಿಂದ ವಿದ್ಯಾರ್ಥಿನಿಯರು ಶಾಲೆಯ ದಾಖಲೆಗಳನ್ನು ಸರ್ಕಾರಿ ಬಾಲಿಕಾ ಪ್ರೌಢಶಾಲೆ ಚನ್ನಗಿರಿ ಅಂತ ಪಡೆದುಕೊಂಡಿದ್ದಾರೆ. ಶಾಲೆಯ ವಿಳಾಸ, ಇಲಾಖೆ, ಬರುವ ಆದೇಶಗಳು, ಶಾಲೆಯ ಟಿಸಿ, ಅಂಕಪಟ್ಟಿ, ಸೀಲು ಇಲಾಖೆಯಲ್ಲೂ ಅದೇ ಹೆಸರು ಇದೆ. ಈಗ ಎಲ್ಲಾ ದಾಖಲೆಗಳು ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಚನ್ನಗಿರಿ ಎಂದಾದರೆ ಹಿಂದಿನ ಎಲ್ಲಾ ದಾಖಲೆಗಳು ಬದಲಾಗುತ್ತವೆ. ಮುಂದೆ ಏನು ಮಾಡಬೇಕು ಅನ್ನುವಂಥದ್ದೇ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಕಾಡುತ್ತಿರುವಂತಹ ಪ್ರಶ್ನೆ. ಇದಕ್ಕೆ ಯಾವ ಅನುದಾನ ಖರ್ಚಾಗಿದೆ, ಇಲಾಖೆ ಅಥವಾ ಮೇಲಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೋ ಇಲ್ಲವಾ ಎಂಬ ಮಾಹಿತಿ ಸಿಕ್ಕಿಲ್ಲ. ನಾಮಫಲಕ ಬದಲಾವಣೆ ಬಗ್ಗೆ ಮುಖ್ಯ ಶಿಕ್ಷಕರು, ಸಾರ್ವಜನಿಕರು ಹಾಗೂ ಪೋಷಕರಿಗೆ ಮಾಹಿತಿ ಕೂಡ ಕೊಟ್ಟಿಲ್ಲ. ಹಿಂದಿನ ನಾಮಫಲಕದಲ್ಲಿ ದೋಷ ಏನಿದೆ, ಇದಕ್ಕೆ ಇಲಾಖಾ ಅಧಿಕಾರಿಗಳು ಹಾಗೂ ಶಾಲಾ ಮುಖ್ಯ ಶಿಕ್ಷಕರು ಸರಿಯಾದ ಮಾಹಿತಿ ನೀಡಲು ಸಾರ್ವಜನಿಕರು ಗೊಂದಲಕ್ಕೆ ಒಳಗಾಗಿ ಶಾಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆ ಮಹತ್ವ ನೀಡದೆ ಅನುದಾನವನ್ನ ಸರಿಯಾಗಿ ಬಳಸದೆ ಬರೀ ನಾಮಫಲಕ ಬದಲಾವಣೆ ಮಾಡುವ ಜಾಗಕ್ಕೆ ಬಣ್ಣ ಹಚ್ಚಿರುವುದು ಸಾಕಷ್ಟು ಅನುಮಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆದ್ದರಿಂದ ನಾಮಫಲಕ ಬದಲಾವಣೆಗೆ ಸೂಕ್ತ ಕಾರಣ ಕೊಡಲು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ.